ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಬಹುವ್ಯಯ, ಮಿತಿಮೀರಿದ ಶಾಪಿಂಗ್ ಆಗೋ ಸಾಧ್ಯತೆ ಇರುತ್ತದೆ. ಹುಷಾರು. ಬುದ್ಧಿ ಮಂದವಾಗುತ್ತೆ, ಮನಸ್ತಾಪಗಳು ಉಂಟಾಗಬಹುದು. ದುರಾದೃಷ್ಟವಶಾತ್ ವಸ್ತು ನಷ್ಟತೆ ಇತ್ಯಾದಿಗಳನ್ನು ಅನುಭವಿಸಬೇಕಾದ ಸಾಧ್ಯತೆ ಇರ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಕಾರಣ ಏನಪ್ಪ ಅಂದರೆ ವ್ಯಯಸ್ಥಾನದಲ್ಲಿ ಚಂದ್ರನ ಸಂಚಾರವಾಗುತ್ತೆ. ಹೀಗಾಗಿ ಸೋಮವಾರ, ಮಂಗಳವಾರ, ಬುಧವಾರ ವಾರದ ಪ್ರಾರಂಭದಲ್ಲಿ ನಿಮಗೆ ಅತಿ ಖರ್ಚು ಏನಪ್ಪ ಈಗ ಆಮೇಲೆ ನೀವೇ ತಲೆ ಮೇಲೆ ಕೈ ಹೊತ್ತುಕೊಳ್ಳೋ ಥರ ಆಗುತ್ತೆ. ಹುಷಾರು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುತ್ತೆ. ಕೃಷಿ, ಧಾನ್ಯ ವ್ಯಾಪಾರದಲ್ಲಿ ಲಾಭ, ಆಪ್ತರ ಜೊತೆಗೆ ಒಂದು ಪ್ರಯಾಣ, ಅದು ವಿದೇಶ ಪ್ರಯಾಣವೂ ಆಗಿರಬಹುದು. ಆ ಥರದ್ದೊಂದು ವೃತ್ತಿಯಲ್ಲೂ ಕೂಡ ಅನುಕೂಲದ ವಾತಾವರಣ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ. ಗುರುವಾರದ ನಂತರ ನಿಮಗೆ ವಾರದ ಅಂತ್ಯದ ವೇಳೆಗೆ ವಾರದ ಆದಿ ನೋಡ್ತಾ ಇದ್ದೆ, ವಾರದ ಅಂತ್ಯದ ವೇಳೆಗೆ ನಿಮಗೆ ಒಳ್ಳೆಯ ಅನುಕೂಲದ ವಾತಾವರಣ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಪ್ರಾರ್ಥನೆ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಕೃಷ್ಣನಿಗೆ ತುಳಸಿ ಸಮರ್ಪಣೆ ಮಾಡಿ. ವಾರದ ಆದಿಯಲ್ಲೇ ಮಾಡಿಬಿಡಿ. ನಾಳೆ ಈ ಹೊತ್ತು ಸಾಧ್ಯವಾದರೆ ಅಥವಾ ನಾಳೆ ಸಾಧ್ಯವಾದರೆ ಒಂದು ತುಳಸಿ ಹಾರ ಸಮರ್ಪಣೆ ಮಾಡೋದರಿಂದಾಗಿ ಮುಂದಿನ ತೊಡಕೆಲ್ಲ ನಿವಾರಣೆ ಆಗಿಬಿಡುತ್ತೆ. ಆತಂಕ ಬೇಡ.